ಬಂದ ನಮ್ಮ ಸಲಾಮ್ ಸೌಂಡ್ ಬಂದ ಸಲಾಮ್. ಇವಾಗ ನಾವು ಆಫ್ ರೋಡಿಂಗ್ ಹೋಗ್ತಾ ಇದೀವಿ. ನೀವು ಅವಾಗಲೇ ಮೇಲ್ ಬಂದಿದ್ದು ನೋಡಿದ್ವಿ. ಇಳಿತಾ ಇದ್ದೀವಿ, ಊಟ ಎಲ್ಲ ಮಾಡಿಕೊಂಡು ಸನ್ಸೆಟ್ ಮಿಸ್ ಆಗಬಾರ್ದು ಅನ್ನೋ ಒಂದು ಅರ್ಜೆನ್ಸಿಲಿ ಇಳಿತಾ ಇದ್ದೀವಿ. ಸೂಪರ್ ಆಗಿದೆ ಮಾತ್ರ. ಇದನ್ನು ನೀವು ಒಂದು 3 ವರ್ಷ ಹಿಂದೆ ಬೈಕಲ್ಲಿ ನೋಡಿರ್ತೀರ. ಇಲ್ಲಿ ಬರಕ್ಕೆ 4 ಅವರ್ ತಗೊಂಡಿರೋದು ಕೆಳಗಡೆಯಿಂದ ಮೇಲಕ್ಕೆ. 5:45 ಬಂದಿದ್ದು ಊಟ. ಯಪ್ಪ ಸಿಕ್ಕಾಪಟ್ಟೆ ನೋಡಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗ್ತಲ್ಲ ವಿಡಿಯೋದಲ್ಲಿ ನೋಡಿದರೆ. ಸಿಕ್ಕಾಪಟ್ಟೆ ಹಿಂಗಿದೆ ನೋಡಿ ಹಿಂದ್ಗಡೆ ನೋಡಿ. ಬರ್ಲಿ ನೆಕ್ಸ್ಟ್ ಬರಲಿ ಹೋಗ್ಲಿ. ಮೂಮೆಂಟ್ ಇರಲಿ ಹೋಗ್ತಾ ಇರಲಿ ಬ್ಯಾಕ್ ಟು ಬ್ಯಾಕು. ಒಂದು 5 ಅಡಿ ಗ್ಯಾಪ್ ಇಟ್ಕೊಳ್ಳಿ ಸಾಕು. ಹೆಂಗ್ ಬೇಕು ಫೀಲ್ ಆಗಿಲ್ವಾ? ವರ್ಟಿಕಲ್ ನಿಮ್ಮ ಮಾಮೂಲಿ ಈ ಕಡೆ ಸೈಡ್ ಏನು ಫೀಲ್ ಆಗಲ್ಲ. ವರ್ಟಿಕಲ್ ಬೇಕಾ ಹಾರಿಜಾಂಟಲ್? ಘಾಟ್ ಸೆಕ್ಷನ್ ಗಾಡಿ ಇಲ್ಲೆಲ್ಲ ಹೋಗ್ತೈತೆ. ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇವತ್ತು ನಾವು ಹೋಗ್ತಾರ ಒಂದು ವ್ಯೂ ಪಾಯಿಂಟ್ ಮಾತ್ರ. ನೆಕ್ಸ್ಟ್ ಒಂದು ಬೇರೆ ಒಂದು ಲೋಕಲ್ ಅವ್ರು ಹೋಗೋರು. ಫಸ್ಟ್ ನಾವೇ ಹೋಗ್ತಾ ಇರೋದು ಒಂದು ಎಸ್ಟೇಟ್ ರೋಡ್ ಹೋಗುವಂಥ ಒಂದು ಪ್ರೈವೇಟ್ ಎಸ್ಟೇಟ್ ರೋಡ್ ಹೋಗುವಂಥ ಒಂದು ಗಿರಿ ಎಲ್ಲ ಭೇಟಿ ಮಾಡಿಸ್ತಾರೆ. ಏನಿದೆ ಇದು ಅನ್ಕಟ್ಟು. ನೋಡಿ ನಮ್ಮ ಫಾರೆಸ್ಟ್ ಆಫೀಸರ್ ಹೆಂಗ್ ಓಡಿಸ್ತಾರೆ. ಇವರೆಲ್ಲ ಹಾಕ್ತೀರಾ? ಟೂಲ್ ಇದೆಯಾ? ಟೂಲೆಲ್ಲ ಹೋಗ್ತಾರೆ. ನಿಂತಿರೋರ್ಗೆ ನಾನು ಕಟ್ ಮಾಡಲ್ಲ ಗುರು, ಎಲ್ಲ ಹಾಕ್ತೀನಿ ಹಂಗೆ. ಲಾಸ್ಟ್ ಟೈಮ್ ಹಾಕಿದ್ದಲ್ಲ. ಗೊತ್ತಲ್ಲ ಬಿಡು ಅಪ್ಪ ಹೆಂಗೆ ಅಂತ ಮಗನಿಗೆ. ಏನೇ ಅವನಿಗೆ ಮುಳ್ಗಿಡ ಹಾಕೊಂಡು ಇದ್ಲೇ ಬಾನೆಟ್ ಬಂದು ನಿಂತ್ಕೊಂಡ್ಬಂದ. ಬೈ ಅದರ PPF ಪ್ರಮೋಷನ್ ಇದ್ರೆ ಹೇಳಿ. ತಿರುಮಲೆ ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಅವಾಗಲೇ ತಾರ್ ತಗೊಂಡಿದ್ನಲ್ಲ. ಅಲ್ಲಿಂದ
ಇದೇ ಸನ್ಸೆಟ್. ಅಲ್ಲಿ ಜಾಗ ಇಲ್ಲ ಇರಲಿ. ಹೋಗಿ ಹೋಗಿದ್ರೆ ಎಲ್ಗೋಗ್ತಾರೆ ಅವರು. ಜಾಗ ಇಲ್ಲ ಇದು ವ್ಯೂ ಪಾಯಿಂಟ್. ನೋಡಿ ಇವಾಗ ಹೋಗ್ಬಿಟ್ಟು ಸನ್ಸೆಟ್ ಜೊತೆ ಇಲ್ಲನಾ ಒಳ್ಳೆ ಬೋಂಡ ಇದು ಗೋಬಿ ಮಾಡೋಣ, ಡ್ರೈ ಗೋಬಿ ಮಾಡ್ಕೊಂಡು ತಿನ್ನೋಣಂತೆ. ಎಲ್ಲ ಒಂದೊಂದು ಎತ್ಕೊಳ್ಳಿ, 5-2 ಎತ್ಕೊತೀವಿ, ಅದೊಂದು ಬಾಕ್ಸ್ ಎತ್ಕೊಳ್ಳಿ ಒಬ್ರು. ನೋಡಿ ಇವಾಗ ಹೋಗ್ಬಿಟ್ಟು ಸನ್ಸೆಟ್ ಜೊತೆ ಇಲ್ಲನಾ ಒಳ್ಳೆ ಬೋಂಡ ಇದು ಗೋಬಿ ಮಾಡೋಣ, ಡ್ರೈ ಗೋಬಿ ಮಾಡ್ಕೊಂಡು ತಿನ್ನೋಣಂತೆ. ಎಲ್ಲ ಒಂದೊಂದು ಎತ್ಕೊಳ್ಳಿ, 5-2 ಎತ್ಕೊತೀವಿ, ಅದೊಂದು ಬಾಕ್ಸ್ ಎತ್ಕೊಳ್ಳಿ ಒಬ್ರು. ಏನ ಒಂದು ನಿಮಿಷ ಈಸಿ 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 ಈಸಿ. ಹಾಂ ಹಾಂ ಗೋ ಗೋ ಸ್ಟ್ರೈಟ್. ಆ ಕಲ್ಲು ಮೇಲೆ ಸೈಟ್ ಬರಬೇಕಾ? ಇಲ್ಲನಾ ಇಲ್ಲ, ಅದು ಹಚ್ಕೊಂಬರ್ಬೇಕಾ? ಕಲ್ಲನ್ನ ಹಚ್ಕೊಂಬರ್ಬೇಕಷ್ಟೇ. ಕರೆಕ್ಟ್ ಇದೆ, ಬನ್ನಿ ಮೇಲೆ ಮೇಲೆ ವೆರಿ ಸ್ಲೋ, ಓನ್ಲಿ ಲೋ ಹಾಕೊಳ್ಳಿ. ಅವಾಗ ಹಾಂ ಓಕೆ, ಸ್ಲೋ ವೆರಿ ಸ್ಲೋ ಬನ್ನಿ ಬರಲಿ ಸ್ಲೋ. ಇಲ್ಲ ಕ್ಲಿಯರ್ ಆಯ್ತು. ಬರಲಿ ಸಾಕುತ್ತೆ. ಅಯ್ಯೋ ಈ ಕಡೆ ಅಷ್ಟಲ್ಲ ಸ್ವಲ್ಪ ಅಷ್ಟೇ ಬನ್ನಿ ಅಷ್ಟೇ ಬನ್ನಿ ಸ್ಲೋ ಬನ್ನಿ ರೈಟ್ ಕೊಡ್ಕೊಳ್ಳಿ. ರೈಟ್ ಹಾಂ ಕೊಡ್ಕೊಳ್ಳಿ. ಹಂಗೆ ಕೂತ್ರೆ ಕ್ಲಿಯರ್ ಆಯಿತು. ಆಮೇಲೆ ಅಲ್ಲಿ ಆಗ್ಬೇಕಾಯ್ತಾ? ಒಂದು ನಿಮಿಷ ಫುಲ್ ರೈಟ್. ಬಂತು ಅಷ್ಟೇ ಬಂತು. ನೋ ಏನ ಪರ್ಫೆಕ್ಟ್. ಬಾ ಒಂದು ನಿಮಿಷ ಫುಲ್ ರೈಟ್ ನೋಡ್ಕೊಳ್ಳಿ. ರೈಟ್ ಸೈಡ್ ನೋಡ್ಕೊಳ್ಳಿ, ಕಲಿಸ್ ಆಗುತ್ತೆ ಅಷ್ಟೇ. ಗೋ ಸ್ಲೋ. ಈಸಿ 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 ಈಸಿ. ಹಾಂ ಹಾಂ ಗೋ ಸ್ಟ್ರೈಟ್. ಆ ಕಲ್ಲು ಮೇಲೆ ಸೈಟ್ ಬರಬೇಕಾ? ಇಲ್ಲನಾ ಇಲ್ಲ, ಅದು ಹಚ್ಕೊಂಬರ್ಬೇಕಾ? ಕಲ್ಲನ್ನ ಹಚ್ಕೊಂಬರ್ಬೇಕಷ್ಟೇ. ಕರೆಕ್ಟ್ ಇದೆ, ಬನ್ನಿ ಮೇಲೆ ವೆರಿ ಸ್ಲೋ, ಓನ್ಲಿ ಲೋ ಹಾಕೊಳ್ಳಿ. ಅವಾಗ ಹಾಂ ಓಕೆ, ಸ್ಲೋ ವೆರಿ ಸ್ಲೋ ಬನ್ನಿ ಬರಲಿ ಸ್ಲೋ. ಇಲ್ಲ ಕ್ಲಿಯರ್ ಆಯ್ತು. ಬರಲಿ ಸಾಕುತ್ತೆ. ಅಯ್ಯೋ ಈ ಕಡೆ ಅಷ್ಟಲ್ಲ ಸ್ವಲ್ಪ ಅಷ್ಟೇ ಬನ್ನಿ ಅಷ್ಟೇ ಬನ್ನಿ ಸ್ಲೋ ಬನ್ನಿ ರೈಟ್ ಕೊಡ್ಕೊಳ್ಳಿ. ರೈಟ್ ಹಾಂ ಕೊಡ್ಕೊಳ್ಳಿ. ಹಂಗೆ
ಕೂತ್ರೆ ಕ್ಲಿಯರ್ ಆಯಿತು. ಆಮೇಲೆ ಅಲ್ಲಿ ಅಂತ ಆಗ್ಬಿಟ್ಟಾಯ್ತಾ ಒಂದು ನಿಮಿಷ ನೀನು ಹೋಗಿ ಸ್ವಲ್ಪ ಮುಂದೆ. ಓಕೆ ಸ್ಟಾಪ್ ಸ್ಟಾಪ್ ರೈಟ್ ಹೋಗ್ಬಿಡಿ. ಫುಲ್ ರೈಟ್ ಫುಲ್ ರೈಟ್ ಫುಲ್ ರೈಟ್ ಫುಲ್ ರೈಟ್ ಫುಲ್ ರೈಟ್. ಬಂತು ಅಷ್ಟೇ ಬಂತು. You can do beyond other things. ಚೆನ್ನಾಗ್ಬರ್ತಿದೆ ಬೈ. ಪ್ರತಿಯೊಂದು ಮಾಡ್ಕೋಬೇಕು ಒಂದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಒಬ್ಬೊಬ್ರು ಕೊಟ್ಬಿಡ್ತಿರ್ತಾರೆ. ಎರಡು ನಾನೇ ಮಾಡ್ತೀನಿ ಕಾಫಿ ಬೈ ಎಣ್ಣೆ ಕೊಟ್ರಾ ಫಾಸ್ಟ್ ಆಗಿ ಬೇಗ ಆಗುತ್ತೆ. ಟೈಮ್ ಇಲ್ಲ. ಕಾಲು ಗಂಟೆ ಹೋಗ್ಲಿಕ್ಕೆ ಇನ್ನೊಂದು 2 hours ಬೇಕಾ? ಕತ್ಲಾದ್ಮೇಲೆ ಈಸಿಯಾಗಿ ಬರಲ್ಲ ಇವರು, ಬೆಳಕಲ್ಲೇ ಬಂದಿಲ್ಲ ಅಂದ್ರೆ ಲೇಟ್ ಆಗುತ್ತೆ. ಹೋಗುವ ಕತ್ಲೆ ಬಂದಿದ್ದಾರೆ ಸ್ಪಾಟ್ ನೆಕ್ಸ್ಟ್ ಲೆವೆಲ್. ಎಲ್ಲೆಲ್ಲಿ ಏನೇನು ಬಾರಪ್ಪ ನೀನು ನಿಮಿಷ ಈ ಕಡೆ ಬಂದಿದ್ದ ನೀನು ಹೇಳ್ಕೊಡ್ತು ಅತ್ತೈತಲ್ಲೋ ಪೇಪರ್ ಪ್ಲೇಟ್ಸ್ ಎಲ್ಲೇ ಇಲ್ಲ ಸುತ್ತೈತಿ. ನೀವು ಇದು ಬೈಲಿಕ್ಕೆ ನೀನು ಚೇರ್ ತೊಗೊಳ್ತೀನಿ ಕೊಡೋಲ್ಲಿ. ಸನ್ಸೆಟ್ ಜೊತೆಗೆ ಗೋಬಿ ಟ್ರೈ ಮಾಡ್ತಿದಾರ ಅಭಿ ಅವರು. ಇದು ಯಾರಾದ್ರೂ ನಂಗೆ ವರ್ಟಿಕಲ್ ಶಾಟ್ ಬೇಕು, ಹಿಂಗೂ ಬೇಕು. ನೀರವ್ರಿಗೆ ಮೂರ್ಕೊಡಿ ಯಾರ ಕಡೆ ಹುಡುಗರು ಕಾಲಿದ್ದಾರೆ. ಹಾಲು ಕಾಫಿ ನೆಕ್ಸ್ಟ್ ಅವರೆಲ್ಲ ವಾಯ್ಸ್ ಎಲ್ಲ ಅಲ್ಲಿ ಫೋಟೋಸ್ ತಗೋತಾ ಇದ್ದಾರೆ ಇಂಥ ಜಾಗದಲ್ಲಿ. ಶುಗರ್ ನೋಡ್ಕೊಳಕ ಮಗ. ಈಗ ಇಬ್ರಿಗೆ ಆಯ್ತದು 3 4 5 6 8 ಅದು ಬೇರೆ ಯಾರಿಗೋ ರೇಂಜ್ ಕನೆಕ್ಟ್ ಆಗ್ತದೆ. 10 ಏನು ಹಾಲು ಇನ್ನೊಂದು ಜಾಸ್ತಿ ಹಾಕೋ. ಇನ್ನೊಂದು ಹಾಕೊಳ್ಳಿ. ಶುಗರ್ ಬೇಕಾರಲ್ಲ ಇನ್ನೊಂದು ಚೂರು ಹಾಕು. ಹಿಂದೆ ವರ್ಕೊಂಬೇಡಿ, ವರ್ಕೊಂಡ್ರೆ ಮುರಿದೋಗುತ್ತೆ, ಕುತ್ಕೊಬೋದು ಆರಾಮಾಗಿ. ಇದು ನನ್ನ ಕಾರಲ್ಲಿ ಇದೈತೆ ಪೇಪರ್ ಪ್ಲೇಟ್ಸ್ ಐತೆ ತೊಗೊಂಡ್ಬಂದೆ. ಸಲಾಮ್ ಪೇಪರ್ ಪ್ಲೇಟ್ಸು ಟ್ರೈಪಾಡ್ ತರಲಿಲ್ಲ, ಯಾರೋ ತರಕ್ ಹೋದ್ರು. ಇದಕ್ಕೆ ಇಡಬೇಕಿಲ್ಲ, ಎಣ್ಣೆ ಬಳಿದ್ರು ಪರವಾಗಿಲ್ಲ. ಟ್ರೈಪಾಡ್ ಅಂತ ಹಾಕಿರಿ ಹೆಂಗೆ. ಕಾಫಿ ಪುಡಿನ ಕಾಫಿ ಹಾಕೋ ಪುಡಿ ಹಾಕ್ತಾ ಅದಕ್ಕೆ ಬೇರೆ ಕಾಫಿ ಲೋಟಕ್ಕೆ ಹಾಕೊಂಡು ಪುಡಿ ಕೊಡ್ಬೋದೈತಲ್ಲೋ ಎಲ್ಲರಿಗೂ. ಇನ್ಸ್ಟೆಂಟ್ ಕಾಫಿ ಕೊಡೋದು. ಬೈ ಡಸ್ಟ್ಬಿನ್ ಅಲ್ಲಿ ಬೈ, ನಿಮ್ಮ ಕವರ್ ಡಸ್ಟ್ಬಿನ್ ಕವರ್ ಅಲ್ಲಿ ಬೈ. ಗಾರ್ಬೇಜ್ ಕವರ್ ಯಾಕೆ ಕಲರ್ ಹತ್ಕೊಳ್ಳಿಲ್ವಾ? ಸ್ವಲ್ಪ ಕಾನ್ಫ್ಲೋರ್ ಎಲ್ಲ ಹಾಕಿದೆ ಬೈ ಇದರಲ್ಲಿ. ಇದಕ್ಕೆ ಹಾಕಿದೆಲ್ಲ ನೋಡಿ. ಕಾಫಿ ಅದೇ ಇದು ಕೊಡಿ ಇದು ಮಾಡಕ್ಕೆ ಸ್ಪೂನ್ ಇಲ್ಲ. ಇದರಲ್ಲೇ ಮಾಡಿಲ್ಲ ಲಾಸ್ಟ್ ಟೈಮ್ ಕಲ್ಸಿದ್ದ. ಫೈನಲ್ ಆಗಿ ಲೊಕೇಶನ್ ಬಂದು ಸನ್ಸೆಟ್ ಎಲ್ಲ ನೋಡ್ಕೊಂಡೆಲ್ಲ ಹೊರಡ್ತಾ ಇದ್ವಿ. ನೋಡಿ ಹೋಗುವ ಎಲ್ಲ ಒನ್ ಬೈ ಒನ್ ಗಾಡಿ ಎಲ್ಲ ತಗೊಂಡು ಸೀದಾ ಇಳಿಸ್ತಾ ಇದ್ದೀವಿ ಇವಾಗ. ಇಲ್ಲ ಬರ್ಲಿ ಗಾಡಿ ಬರುತ್ತೆ. ಹೋಗ್ಲಿ ಹಾ ಕರೆಕ್ಟ್ ಆಯ್ತು. ಹತ್ಲಿ ಕ್ಲಿಯರೆನ್ಸ್ ಇಲ್ವಾ? ಕಲ್ಲೇನಾದ್ರೂ ಇಟ್ಟೆ ಸರ್ ಅಲ್ಲಿ? ಇಲ್ಲ ಆಗಲ್ಲ ಹಾ ಹೋಗುತ್ತೆ ಒಂದೇ ಸತಿ ಸೈಡ್ ಬಿಡಿ.
ಕಡೆ ಹಿಂಗೆ ಹೊಡಿಲಿ. ಸಾಕು ಸಾಕು ಸಾಕು. ಹಂಗೆ ಅಯ್ಯೋ 4 ವೀಲ್ ಹೋಗಿ ಹೋಗಿ ಮುಂದೆ ಹೋಗಿ ಹೋಗ್ಲಿ. ಕ್ರಾಸ್ ಆಯ್ತಲ್ಲ, ಇದೊಂದು ಕ್ರಾಸ್ ಆಗಬೇಕು. ಅಷ್ಟೇ ಹೋಗಿ. ಸ್ಲೋ ಹೋಗ್ಲಿ. ಅಷ್ಟೇ. ತುಂಬ ನೋವ್ತಾ ಇದೆ. ಹೋಗಿ ಹೋಗಿ. ಜಟಾಯು ನಾನು ಇದೀನಿ ಇಲ್ಲೇ. ಹಾ ಇನ್ನೇನ್ ಮಾಡ್ತಾನ ನಾನೇ ಕಾಯ್ತಾನ. ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬ್ರೋ. ಎಲ್ಲ ಲೈಟ್ ಆನ್ ಮಾಡ್ಕೊಳ್ಳಿ ಇವಾಗ. ಬರ್ಬೇಕು ಟೆನ್ಷನ್ ಆಗ್ಬಾರ್ದು. ಎಲ್ಲ ಮಾಮೂಲಿನೇ. ಫೈನಲ್ ಆಗಿ ನೋಡ್ಬೋದು ಎಲ್ಲ ಬಾರ್ಬಿಕ್ಯೂ ರೆಡಿ ಆಗ್ತಿದೆ. ಸೊ ಇವಾಗ ಜಸ್ಟ್ ಎಲ್ಲ ಟೆಂಟ್ ಎಲ್ಲ ಪಿಚ್ ಮಾಡಾಯಿತು. ಇಲ್ಲಿ ಬಾರ್ಬಿಕ್ಯೂ ರೆಡಿ ಆಗ್ತಿದೆ. ಇಲ್ಲಿ ಎಲ್ಲ ಫುಲ್ ಟೆಂಟ್ಗಳು ಪಿಚ್ ಮಾಡಿದ್ದೀವಿ ನೋಡ್ಬೋದು. ಫುಲ್ ಅಲ್ಲಿವರೆಗೂ ಇದೆ. ಇಲ್ಲಿ ಕೂಡ ಎಲ್ಲ ಟೆಂಟ್ ಇದೆ ನೋಡ್ಬೋದು. ಈ ಥರ ಫುಲ್ ಕಂಪ್ಲೀಟಾಗಿ ಎಲ್ಲ ಆಗಿದೆ. ಈಗ ಎಲ್ಲ ಸ್ವಲ್ಪ ಸ್ನ್ಯಾಕ್ಸು ಬಾರ್ಬಿಕ್ಯೂ ಎಲ್ಲ ಚೂರು ಹಚ್ಕೋತೀವಿ ಅಷ್ಟೇ. ಚಳಿನೇ ಅದೇ ಹಸಿಮೆಣಸಿನ್ಕಾಯಿ ಇದು. ಒಂದು ಮಾಮೂಲಿ ಮೆಣಸಿನ್ಕಾಯಿ ಒಂದು ಮಿಂಡಿ ಕೊಟ್ಟಿದ್ದೀನಿ. ಬ್ರೋ ಆಮೇಲೆ ವಿಡಿಯೋ ಡಿಲೀಟ್ ಮಾಡಿ ರಿವ್ಯೂ ಮಾಡಿ ಅಂತೆಲ್ಲ ಹೇಳ್ಬಿಡಿ ಆಯ್ತಾ? ಡೈಲಾಗ್ ಕೊಟ್ಬಿಟ್ಟು. ಇಲ್ಲ ಬ್ರೋ, ನಮ್ಮ ಮನೆಯವ್ರದ್ದೆಲ್ಲ ನಿಮ್ಮ ಹತ್ರ ಇದ್ ಮಾಡಿದೀನಿ ನಾನು ಮಾತ್ರ ನೋಡ್ಬೇಕು. ಹಂಗೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದೊಳ್ಳೆ ಆಫ್ ರೋಡಿಂಗ್ ಮುಗಿಸ್ಕೊಂಬಂದ್ವಿ. ಆಫ್ ರೋಡಿಂಗ್ ಮುಗಿಸ್ಕೊಂಬಂದ್ಬಿಟ್ಟು ಇವಾಗೆಲ್ಲ ಒಂದು ಸ್ವಲ್ಪ ಎಂಜಾಯ್ ಟೈಮು. ಸ್ವಲ್ಪ ಹಂಗೆ ಲೈಟಾಗಿ ಡ್ರಿಂಕ್ಸ್ ಎಲ್ಲ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಮಾಲ್ ಇಂಟ್ರೊಡಕ್ಷನ್ ಇರುತ್ತೆ. ಈ ಇಂಟ್ರೊಡಕ್ಷನ್ ಏನಿರುತ್ತೆ ಅಂದರೆ ನಿಮ್ಮ ಹೆಸರು, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ಮತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಈ ಒಂದು ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಮತ್ತು ನೀವು ಈ ಪೇಜ್ ಹೆಂಗೆ ಗೊತ್ತಾಯಿತು, ಒಂದು ಶಾರ್ಟಾಗೆ ಹೇಳ್ಬೋದು. ಆಮೇಲೆ ಫೀಡ್ಬ್ಯಾಕ್ ಇದ್ರೆ ಫೀಡ್ಬ್ಯಾಕ್ ಏನಾದರೂ ಕೊಡ್ಬೋದು ಬೇಕಾದ್ರೆ. ಹಾಂ ಎಲ್ಲ ಹ್ಯಾಂಡ್ ಮೇಡ್ ಫುಲ್. ಯಾರು ಮಾಡಿದ್ದು? ನಿಮ್ ಕೈಯಲ್ಲಿ ಈ ತರ ಕಲೆ. ಸೂಪರ್. ನಿಮಿಷ, ಅವ್ರ ಹತ್ರ ಗೊತ್ತಿಲ್ದಿರೋ ಕಲೆಗಳು ತುಂಬಾ ಇದಾವೆ. ಅದು ಮಧು ಕೈಯಲ್ಲಿ. ಸೂಪರ್ ಸೂಪರ್ ಬ್ರೋ, ಥ್ಯಾಂಕ್ ಯು. ಸುಮ್ನೆ ಯಾರು ಮಾಡಲ್ಲ ಸರ್ ಅದನ್ನ. ವರ್ತ್ ದ ವೆಯ್ಟ್. ಗೊತ್ತಾ ನಿಜಾಲು ಇದು ಒಂಥರ ಅಮೂಲ್ಯ ಬ್ರೋ. ನೀನು ಏನೇ ಇವನ್ ಗೋಲ್ಡ್ ಕೊಟ್ಟಿದ್ರು ಖುಷಿ ಸಿಗ್ತಾ ಇರಲಿಲ್ಲ. ಅಮೂಲ್ಯ ಇದು ಸಕ್ಕತ್ತಾಗಿದೆ. ಡ್ಯಾಶ್ ಬೋರ್ಡ್ ಖಂಡಿತ ಇದನ್ನ ತೆಗ್ದು ಡ್ಯಾಶ್ ಬೋರ್ಡ್ ಇಡ್ತೀನಿ. ದಯವಿಟ್ಟು ನಮ್ಮ ಮಗ ಒಂದೇ ನಿಮಿಷ ಉಡಿ ನಿಜವಾಗ್ಲೂ ಬಾರೋ ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು, ಗಂಡ್ ಮಕ್ಳ ತವರು. ಖಾಲಿ ಕೊಟ್ರಿ ಬಟ್ಲಿ ಹಂಗೆ ಲೈಫು, ಆಚೆಗ ಕೋಳೆ ವೈಫು, ಕಥೆಗಳೆಲ್ಲ ಕುಚುಪುಡಿ ವೈಫು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ಲೊಕೇಶನ್ಗೆ ಬಂದು ಕ್ಯಾಂಪ್ ಮಾಡಿ ಎಲ್ಲ ಒಂದೊಳ್ಳೆ ಪಾರ್ಟಿ ಮಾಡಿದ್ವಿ, ಸಖತ್ತಾಗಿತ್ತು. ಇದು ನಮ್ಮ ಜಟಾಯು ಸೆಕೆಂಡ್ ಡ್ರೈವ್ ಆದರೂ ಕೂಡ ಏನೋ ಇದು ಒಂದು 4ನೇ ಡ್ರೈವ್ ಅನ್ನೋ ರೀತಿ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆಗಿ ಎಲ್ಲರೂ ಅಂದರೆ ಕಂಫರ್ಟ್ ವೈಸ್ ಎಲ್ಲನೂ ಚೆನ್ನಾಗೇ ಇತ್ತು. ನೋಡ್ಬೋದು, ಇದು ಆ್ಯಕ್ಚುಲಿ ಮಳೆ ಎಲ್ಲ ಬಂದರೆ ಈ ಕಡೆಗೆ ನಾವು ಶಿಫ್ಟ್ ಮಾಡೋದು. ಮಳೆ ರೈನಿ ಸೀಸನ್ ಅಂದರೆ ಎಕ್ಸ್ಟ್ರೀಮ್ ಮಳೆ ಇರುತ್ತೆ. ಬಿಟ್ಟರೆ ಎಲ್ಲರಿಗೂ ಟೆಂಟು 1 ಶೇರಿಂಗ್ 2 ಶೇರಿಂಗ್ ಆ ಥರ ಟೆಂಟ್ ಇತ್ತು. ಚೇರ್ಸ್ಗಳೆಲ್ಲ ತೊಗೊಂಬಂದಿದ್ವಿ. ಯೂಶ್ವಲಿ ನಾವೇನಾದರೆ ಚೇರ್ಸ್ ಪ್ರಿಫರ್ ಮಾಡ್ತೀವಿ ತೊಗೊಂಬರೋದಕ್ಕೆ. ಕ್ಯಾಂಪಿಂಗ್ ಚೇರ್ಸ್ ಇಲ್ಲಿರುತ್ತೆ, ಸ್ಟಿಲ್ ನಮಗೆ ಟೆಂಟ್ ಮೇಲೆ ಅಲ್ಲಿ ಇಲ್ಲಿ ಹಾಕ್ಕೊಳ್ಳೋಕ್ಕೆಲ್ಲ. ಸೊ ಇದೆಲ್ಲ ನೋಡೋದಾದರೆ ಟೆಂಟ್ಸು. ಈ ಸತಿ ಟೋಟಲ್ 22 ಬುಕ್ಕಿಂಗ್ಸ್ ಆಗಿತ್ತು ನಮಗೆ. ಯೂಶ್ವಲಿ ನಾವು 20 ಬುಕ್ಕಿಂಗ್ಸ್ ಕ್ಲೋಸ್ ಮಾಡ್ತೀವಿ. ಬಟ್ ಎಂಡ್ ಆಫ್ ದಿ ಮೂಮೆಂಟಲ್ಲೂ ಕೂಡ ಎಕ್ಸ್ಟ್ರಾ ಬುಕ್ಕಿಂಗ್ಸ್ ಅದೆಲ್ಲ ತೊಗೊಂಡು ಇದು ಮಾಡಿದ್ವಿ. ಆಮೇಲೆ ಸ್ಲಾಟ್ ಕ್ಲೋಸ್ ಅಂತ ಹಾಕಿದ್ರು, ಸುಮಾರು ಎನ್ಕ್ವೈರೀಸ್ ಎಲ್ಲ ಬರ್ತಾಯಿತ್ತು ಇನ್ನು. ಬಟ್ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ಅಲ್ಲಿಗೆ ಕ್ಲೋಸ್ ಮಾಡಿ ಇದು ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಇದೇನಂದರೆ ನಾವು ಕ್ಯಾಂಪಿಂಗ್ ಆರ್ಗನೈಸ್ ಮಾಡಿ ಮಾಡ್ತಾ ಇರೋದ್ರಿಂದ ನಿಮಗೆ ಡೀಟೇಲಾಗಿ ನಾವೇನು ನಾರ್ಮಲ್ ಇಂಡಿವಿಜುವಲ್ ವೀಡಿಯೋಸ್ ಮಾಡ್ತೀವಿ ಆ ಥರ ನಿಮಗೆ ವೀಡಿಯೋಸ್ ಸಿಗೋಲ್ಲ. ನೋಡಿ, ಇದು ಕೂಡ ಹಟ್ ಮೇಲ್ಗಡೆ ಕೆಳಗಡೆ 2 ಇದೆ. ಇಲ್ಲಿನೂ ಒಂದು ಮೇಲ್ಗಡೆ ಒಂದು 4-5 ಜನ, ಕೆಳಗಡೆ ಒಂದು 2 ಮಲ್ಕೊಳ್ಳೋ ರೀತಿ ಇದೆ.
ಹಿಂಗೆ. ಸೊ ಇವಾಗ ಗಿರಿಯವರೆಲ್ಲ ಡ್ರೋನ್ ಶಾಟ್ ತಗೋತಾ ಇದ್ದಾರೆ. ಗಾಡಿಗಳೆಲ್ಲ ಇದೆ ನೋಡಿ, ಅಲ್ಲಿ 2 ಇದೆ ಗಾಡಿ ಆ್ಯಕ್ಚುಲಾಗಿ. ನೋಡಿ, ಒಂದು ಜಿಮಿನಿ, ಜಿಪ್ಸಿ, ಫಾರ್ಚುನರು, ತಾರು, ನಮ್ಮ ಜಟಾಯು. ಇದು ಸ್ಟೇ ಅವರ್ ಜೀಪ್. ಇದು ಫ್ಯಾಮಿಲೀಸ್ ಎಲ್ಲ ಬಂದಿದ್ರು ಈ ಸತಿ. ಜಸ್ಟ್ ಫನ್. ಇವಂಗೆ ಗೊತ್ತಲ್ಲ ನಮ್ಮ ಟಾರ್ಸನ್. ಬೆಳಗ್ಗೆ ಒಂದು ಮುಖ, ರಾತ್ರಿ ಎಣ್ಣೆ ಹೊಡೆದ್ಮೇಲೆ ಒಂದು ಮುಖ, ಇವಂದು ಆಫ್ ರೋಡ್ ಇಳಿದ್ಮೇಲೆ ಒಂದು ಮುಖ. ಅವ್ರು ಹೆಂಗಿತ್ತು? ಚೆನ್ನಾಗಿತ್ತು? ನಿದ್ದೆಲ್ಲ ಬಂತ? ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಚಳಿ ಹೆಂಗಿತ್ತು? ಸೂಪರ್ ಆಗಿತ್ತಾ? ಇದೇ ಬೇಕಾಗಿತ್ತು ನಮಗೆ ಅಲ್ಲ, ಯಾಕಂದ್ರೆ ಬೇಸಿಗೆಯಲ್ಲಿ ಈ ಥರ ಸಿಗಲ್ಲ. ಇವಾಗಲೇ ಎಂಜಾಯ್ ಮಾಡಬೇಕು ಏನಾದ್ರು. ಸೂಪರ್ ಎಂಜಾಯ್ಮೆಂಟ್ ಆಯ್ತು. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಸೊ ಎಲ್ಲರೂ ಚೆನ್ನಾಗಿಲ್ಲ ಎಂಜಾಯ್ ಮಾಡಿದ್ರು. ಬ್ರೋ ಹೆಂಗಿತ್ತು ಬ್ರೋ? ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ಓಕೆ, ಸೊ ನಡೀರಿ ಇವಾಗ ಒಂದು ಒಳ್ಳೆ ಡ್ರೋನ್ ಶಾಟ್ ನೋಡ್ಕೊಂಬರೋಣ. ಡ್ರೋನ್ ಶಾಟ್ ನೋಡಿಕೊಂಡು ನೆಕ್ಸ್ಟ್ ಇನ್ನು ಏನು ಪ್ಲ್ಯಾನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಹೊರಡಬೇಕು ಅಲ್ಲಿಗೆ. ಗಾಡಿ 1 2 3 ಸ್ಟಾರ್ಟ್. ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀವಿ ಇವಾಗ. ಅಂದರೆ ಸ್ಟೇಲ್ ಟೆಂಟ್ ಇತ್ತು, ನಿಮ್ಮ ಟೆಂಟ್ ಇದೆ, ನೀವು ಟೆಂಟ್ ಕೂಡ ತೊಗೊಬರ್ಬೋದು. ಹಾಗಾಗಿ ಆದರೆ ಈ ರೀತಿ ಸ್ವಲ್ಪ ಕಸರತ್ತು ಮಾಡಬೇಕಾಯ್ತದೆ. ಹಾಕಿ ಬ್ರೋ, ಇಸ್ಕಿ ಟೆಂಟ್ ಹಾಕಿದ್ರೆ ಹೆಂಗೆ ಚೆನ್ನಾಗಿ ಸಿಗ್ತವೆ ನೋಡಿ ಟೆಂಟ್ ಬ್ರೋ. ಇಲ್ಲ ಏರ್ ಬರಬೇಕಲ್ಲ, ಕಂಬಿ ಮಡ್ಚಿಬಿಡಿ ಫಸ್ಟ್. ಅದು ನೋಡ್ಬೋದು. ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಬ್ರೇಕ್ಫಾಸ್ಟ್? ಚೆನ್ನಾಗಿದೆಯಾ? ಓಕೆನಾ? ಓಕೆ, ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಗ್ತಾ ಇದ್ದಾರೆ. ಏನು ಪಲಾವಾ? ಹಾಂ, ಚೆನ್ನಾಗಿದೆಯಾ? ಓಕೆ, ಆಯ್ತಾ ಬ್ರೋ ನಿಮ್ಮದು? ಓಕೆ, ಪಲಾವು ಮತ್ತು ಏನೇನಿದೆ ನೋಡೋಣ ಬನ್ನಿ. ಓಕೆ, ಎಗ್ ಬ್ರೆಡ್ ರೋಸ್ಟ್ ಇದೆ, ಬ್ರೆಡ್ ಆಮ್ಲೆಟ್ ಇದೆ, ಪಲಾವ್ ಇದೆ, ಮೊಸರು ಬಜ್ಜಿ ಇದೆ, ಕಾಫಿ ಟೀ ಎಲ್ಲ ಆಯಿತು. ಏನು ಬ್ರೋ, ಯಾಕೆ ಆಮ್ಲೆಟ್ ಸಾಕಾ? ಇಲ್ಲ, ಆ್ಯಕ್ಚುಲಿ ಬ್ರೆಡ್ ಆಮ್ಲೆಟ್ ಪಲಾವ್ ಯಾವಾಗ ಈಸಿಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀರು ನ್ಯಾಚುರಲ್ ಅಲ್ವ ಬ್ರೋ? ರೈಸು ಕುಕ್ಕಿಂಗ್ ಏನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಲೆನ್ಸ್ಡ್ pH ಲೆವೆಲ್ ಇರ್ತದೆ. ಲವ್ ಹೆಂಗ ಬೆಚ್ಚಗಿದ್ಯಾ ತಣ್ಣಗಿದ್ಯಾ? ಇಲ್ಲ, ನಾನೇನು ಏನ್ ಚಳಿ ಇಲ್ಲ ಮಾಡ್ಕೊ ಅಂತ ಕಿರಿಸ್ತವ್ ಅಲ್ಲಿಂದ. ಏನು ಕೆಂಪ ಬಿಡಿತಲ್ಲ ಅದೇ ಅಲ್ಲ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ 2 ಲೊಕೇಶನ್ ಪ್ಲಾನ್ ಮಾಡಿದ್ವಿ. ಇಲ್ಲೆಲ್ಲ ಮುಗೀತು, ಕ್ಯಾಂಪ್ ಎಲ್ಲ ಮುಗಿದು ಇವಾಗ ಬಾಯ್ಸ್ ಎಲ್ಲ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಕೋಟೆ, ಬಿ ಫಾಲ್ಸ್ 1-2 ಲೊಕೇಶನ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹೋಗಿ ಗಾಡಿ ಎಲ್ಲ ತಗೊಂಡು ಕೆಳಗಡೆ ಇಳಿಸೋದು ನೋಡಿ. ಲಗೇಜ್ ಎಲ್ಲರ ಗಾಡಿ ಲಗೇಜ್ ಇಲ್ಲೇ ಹಾಕ್ಬಿಟ್ಟಿದ್ದೀವಿ. ಯಾಕಂದರೆ ಎಲ್ಲ ಕಡೆ ಸ್ವಲ್ಪ ಜನನ ಅಕಾಮಿಡೇಟ್ ಮಾಡಬೇಕಲ್ವ, ಹಂಗಾಗಿ. ಹಂಗೆ ತೊಡೆ ಮೇಲೆ ಇಟ್ಕೊಂಡು ಬಿಡು. ಓಕೆ, ಸೊ ಹೊರಡೋಣ ಬನ್ನಿ. ಹಂಗೆ ಎಗ್ಗದ ಮೇಲ್ಗಡೆ ವ್ಯೂ. ಅಬ್ಬಿ ಫಾಲ್ಸ್ ಕಡೆಗೆ ಬಂದ್ವಿ. ಇನ್ನು ಮುಂದೆ ಹೋಗ್ಬೇಕು ಕೋಟೆ ಅಬ್ಬಿ ಫಾಲ್ಸ್. ಹಂಗೆ ಇಲ್ಲಿ ಒಂದು ಸ್ವಲ್ಪ ಹಂಗೆ ಊಟ ಏನಾರು ಮಾಡ್ಕೊಳ್ಳೋಣ ಅಂತ ಎಲ್ಲರಿಗೂ ಪಾರ್ಸಲ್ ತೊಗೊಂಬಂದಿದ್ವಿ. ನೋಡ್ಬೋದು ನಮ್ಮ ಗಾಡಿಗಳೆಲ್ಲ ಇಲ್ಲಿದೆ. ಈ ನಂದು ಎಲ್ಲ ಗಾಡಿ ಇಲ್ಲ ಹಾಕಿ ಇನ್ನು 2 ಗಾಡಿ ಹೊರಟರು. ನಾವೆಲ್ಲರೂ ಹಂಗೆ ಬಂದ್ವಿ. ಇವಾಗ ಇಲ್ಲಿ ಊಟ ಮಾಡಿಕೊಂಡು ಅಬ್ಬಿ ಫಾಲ್ಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದು